ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತ ಮಿಲ್ಕ್ ಬಂದು ಕೌ ಅಂಡ್ ಬಫೆಲೋ ಮಿಲ್ಕ್. ಈ ಕೌ ಅಂಡ್ ಬಫೆಲೋ ನ್ಯೂಟ್ರಿಷನಲ್ ವ್ಯಾಲ್ಯೂ ಕಂಟೆಂಟ್ ವೈಸ್ ಬಂದಾಗ ಕೌ ವ್ಯಾಲ್ಯೂದಲ್ಲಿ ಪ್ರೋಟೀನ್ ಕಂಟೆಂಟ್ ಆಗಿರ್ಬೋದು, ಫ್ಯಾಟ್, ಕ್ಯಾಲ್ಸಿಯಂ ಬೇರೆ ತರ ಇರುತ್ತೆ. ಅಂಡ್ ಈ ಬಫೆಲೋದಲ್ಲಿ ಫ್ಯಾಟ್, ಪ್ರೋಟೀನ್ ಕಂಟೆಂಟ್ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಈ ಡಿಫ್ರೆನ್ಸ್ ಕೌ ಮಿಲ್ಕ್ ಅಂಡ್ ಬಫೆಲೋ ಮಿಲ್ಕ್ ಯಾವ್ದು ಬೆಸ್ಟ್ ನಿಮ್ಮ ಹೆಲ್ತ್ ವೈಸ್ ನೋಡೋದಾಗಿರ್ಬೋದು, ನಿಮ್ಗೆ ನ್ಯೂಟ್ರಿಷನಲ್ ಕಂಟೆಂಟ್ ವೈಸ್ ನೋಡೋದಾದ್ರೆ ಕೌ ಮಿಲ್ಕ್ ಬೆಸ್ಟಾ ಇಲ್ಲ ಬಫೆಲೋ ಮಿಲ್ಕ್ ಬೆಸ್ಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇವತ್ತಿನ ಮಾರ್ಕೆಟ್ ನಲ್ಲಿ ನಮಗೆ ಈಸಿ ಅವೈಲೇಬಲ್ ಅಂದ್ರೆ ಕೌ ಮಿಲ್ಕ್. ಬಫೆಲೋ ಮಿಲ್ಕ್ ಕೂಡ ಸಿಗುತ್ತೆ, ಬಟ್ ಸ್ವಲ್ಪ ರೇರ್. ಈ ವಿಲೇಜ್ ಸೈಡ್ ಅಲ್ಲೆಲ್ಲ ಬಫೆಲೋ ಮಿಲ್ಕ್ ಈಸಿ ಸಿಗುತ್ತೆ, ಬಟ್ ಈ ಸಿಟಿ ಸೈಡ್ ಎಲ್ಲ ಕೌ ಮಿಲ್ಕ್ ಸಿಗುತ್ತೆ. ಇತ್ತೀಚೆಗೆ ಬಫೆಲೋ ಮಿಲ್ಕ್ ಕೂಡ ಮಾರ್ಕೆಟಿಗೆ ಬರ್ತಾ ಇದೆ, ಬಟ್ ಪ್ರೈಸ್ ವೈಸ್ ಬಂದ್ರೆ ಈ ಬಫೆಲೋ ಮಿಲ್ಕ್ ಸ್ವಲ್ಪ ಜಾಸ್ತಿನೇ ಇದೆ, ಯಾಕಂದ್ರೆ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಕಂಪೇರ್ ಟು ಕೌ ಮಿಲ್ಕ್ ಸ್ವಲ್ಪ ಬಫೆಲೋ ಮಿಲ್ಕ್ ಅಲ್ಲಿ ಜಾಸ್ತಿ ಇದೆ. ಅಂಡ್ ಕ್ವಾಂಟಿಟಿ ಏನ್ ಪ್ರೊಡಕ್ಷನ್ ಬರುತ್ತೆ, ಈಗ ನಮ್ಗೊಂದು ಎಕ್ಸಾಂಪಲ್ ಒಂದು 10 ಒಂದು ಹಸು ತಗೊಂಡಾಗ, ಒಂದು 10 ಬಫೆಲೋ ತಗೊಂಡಾಗ ಎರಡರಲ್ಲೂ ಈಗ ನಮ್ಗೆ ಈ ಕೌವಲ್ಲಿ ಜಾಸ್ತಿ ಕ್ವಾಂಟಿಟಿ ಆಫ್ ಮಿಲ್ಕ್ ನಮ್ಗೆ ಪ್ರೊಡಕ್ಷನ್ ಬರುತ್ತೆ, ಬಟ್ ಬಫೆಲೋದಲ್ಲಿ ಅಷ್ಟು ಬರಲ್ಲ, ಇನ್ನು ಕಡಿಮೆ ಬರುತ್ತೆ. ಸೊ ಅದರಿಂದಾಗಿ ಒಂದು ಡಿಮ್ಯಾಂಡಿಂಗ್ ಮಾರ್ಕೆಟ್ ಸ್ವಲ್ಪ ಬಫೆಲೋ ಜಾಸ್ತಿ ಇದೆ ಬಫೆಲೋ ಮಿಲ್ಕ್. ಇನ್ನ ಬೆನಿಫಿಟ್ಸ್ ಆಫ್ ಕೌ ಮಿಲ್ಕ್ ನೋಡೋದಾದ್ರೆ, ಈ ಕೌ ಮಿಲ್ಕ್ ಅಲ್ಲಿ ವಿಟಮಿನ್ ಡಿ ಮತ್ತೆ B12 ಇರೋದ್ರಿಂದ ಸೊ ನಿಮ್ ಗಟ್ ಹೆಲ್ತ್ ಗೆ ಹೆಲ್ಪ್ ಮಾಡುತ್ತೆ, ಅಂಡ್ ಆಲ್ಸೋ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಈ ಕೌ ಮಿಲ್ಕ್. ನಮ್ ಬೆನಿಫಿಟ್ಸ್ ಆಫ್ ಬಫೆಲೋ ಮಿಲ್ಕ್ ಏನಾದ್ರೂ ನಾವು ನೋಡೋದಾದ್ರೆ, ಈ ಬಫೆಲೋ ಮಿಲ್ಕ್ ಅಲ್ಲಿ ವಿಟಮಿನ್ಸ್ ಎ ಮತ್ತೆ ಇ ಇರೋದ್ರಿಂದ ಅಂಡ್ ಆಲ್ಸೋ ಪ್ರೋಟೀನ್ ಅಂಡ್ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವೇನಾದ್ರೂ ಮಸಲ್ ಬಿಲ್ಡಿಂಗ್ ಅಲ್ಲಿ ಫ್ಯಾಟ್ ಕಂಟೆಂಟ್ ಬಂದು ಕೌ ಮಿಲ್ಕ್ ಅಲ್ಲಿ ಕಡಿಮೆ ಇರುತ್ತೆ ಕಂಪೇರ್ ಟು ಬಫೆಲೋ ಮಿಲ್ಕ್. ಅಂಡ್ ಈಸಿಯೆಸ್ಟ್ ವೇ ಡೈಜೆಸ್ಟ್ ಆಗುತ್ತೆ ನಿಮ್ಗೆ ಕೌ ಮಿಲ್ಕ್ ಕಂಪೇರ್ ಟು ಬಫೆಲೋ ಮಿಲ್ಕ್. ಇನ್ನ ಪ್ರೋಟೀನ್ ಕಂಟೆಂಟ್, ನೀವೇನಾದ್ರೂ ಪ್ರೋಟೀನ್ ಕಂಟೆಂಟ್ ನ ಜಾಸ್ತಿ ನೋಡ್ತಾ ಇದ್ದೀರಾ ನಿಮ್ಮ ಮಿಲ್ಕ್ ಅಲ್ಲಿ ಅಂದ್ರೆ ಬಫೆಲೋ ಮಿಲ್ಕ್ ಇಸ್ ದಿ ಬೆಸ್ಟ್ ಕಂಪೇರ್ ಟು ಕೌ ಮಿಲ್ಕ್. ಕೌ ಮಿಲ್ಕ್ ಅಲ್ಲಿ ಕೂಡ ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರುತ್ತೆ, ಎವ್ರಿಥಿಂಗ್ ಇರುತ್ತೆ, ಬಟ್ ಕಂಪೇರ್ ಟು ಬಫೆಲೋ ಮಿಲ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಪ್ರೋಟೀನ್ ಇಂಟೇಕ್ ನಿಮ್ಗೆ ಮೈನ್ ಗೋಲ್ ಆಗಿದೆ ಅಂದ್ರೆ ಬಫೆಲೋ ಮಿಲ್ಕ್ ನ ಚೂಸ್ ಮಾಡಿ. ಇನ್ನ ಕ್ಯಾಲ್ಸಿಯಂ ಕಂಟೆಂಟ್ ವೈಸ್ ನೋಡೋದಾದ್ರೆ ಒನ್ಸ್ ಅಗೈನ್ ಬಫೆಲೋ ಮಿಲ್ಕ್ ಅಲ್ಲೇ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಇದೆ. ನೀವು ಕ್ಯಾಲ್ಸಿಯಂ ಇಂಟೇಕ್ ನೋಡ್ತಾ ಇದೀರಾ ಅಂದ್ರೆ ಕ್ಯಾಲ್ಸಿಯಂ ಬಂದು ನಿಮ್ಮ ಬೋನ್ಸ್ ಏನಿದೆ ಆ ರಿಲೇಟೆಡ್ ಗೆ ಕ್ಯಾಲ್ಸಿಯಂ ತುಂಬಾ ಯೂಸ್ ಆಗುತ್ತೆ. ನಿಮ್ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಬೇಕಂದ್ರೆ ಬಫೆಲೋ ಮಿಲ್ಕ್ ನ ಕನ್ಸ್ಯೂಮ್ ಮಾಡಿ ಕಂಪೇರ್ ಟು ಕೌ ಮಿಲ್ಕ್. ಇನ್ನ ಈ ಕೌ ಮಿಲ್ಕ್ ಅಂಡ್ ಬಫೆಲೋ ಮಿಲ್ಕ್ ಟೇಸ್ಟ್ ವೈಸ್ ನಾವು ನೋಡೋದಾದ್ರೆ, ಬಫೆಲೋ ಮಿಲ್ಕ್ ರಿಚ್ ಟೇಸ್ಟ್ ಇರುತ್ತೆ ಅಂಡ್ ಆಲ್ಸೋ ಥಿಕ್ನೆಸ್ ಇರುತ್ತೆ ಈ ಬಫೆಲೋ ಮಿಲ್ಕ್ ಅಲ್ಲಿ. ಅಂಡ್ ಕೌ ಮಿಲ್ಕ್ ಥಿನ್ನರ್ ಆಗಿರುತ್ತೆ ಮತ್ತೆ ಮೈಲ್ಡ್ ಟೇಸ್ಟ್ ಒಂದಿರುತ್ತೆ. ಇನ್ನ ವಾಟರ್ ಕಂಟೆಂಟ್ ವೈಸ್ ನೋಡೋದಾದ್ರೆ ಕೌ ಮಿಲ್ಕ್ ಅಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂಡ್ ಆಲ್ಸೋ ನಿಮ್ ಬಾಡಿನ ಹೈಡ್ರೇಷನ್ ಆಗಿರೋದಕ್ಕೆ ಟ್ರೈ ಮಾಡುತ್ತೆ. ಪ್ರಿಸರ್ವೇಶನ್, ಇನ್ನ ಸ್ಟೋರೇಜ್ ವಿಷಯಕ್ಕೆ ಬಂದ್ರೆ ಬಫೆಲೋ ಮಿಲ್ಕ್ ಸ್ವಲ್ಪ ಜಾಸ್ತಿ ಟೈಮ್ ನಾವು ಸ್ಟೋರ್ ಮಾಡಬಹುದು ಕಂಪೇರ್ ಟು ಕೌ ಮಿಲ್ಕ್. ಇನ್ನ ಯೂಸಸ್ ಮೇಜರ್ ಆಗಿ ಬಫೆಲೋ ಮಿಲ್ಕ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಕೀರ್ ಮತ್ತೆ ಈ ಕಸ್ಟರ್ಡ್, ಪಡ್ಡಿಂಗ್, ಐಸ್ ಕ್ರೀಮ್ ಆಗಿರ್ಬೋದು ಅಂಡ್ ಆಲ್ಸೋ ಟೀ ಮೇಕಿಂಗ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ, ಸ್ವಲ್ಪ ಗಟ್ಟಿ ಇರೋದ್ರಿಂದ. ಕೌ ಮಿಲ್ಕ್ ಬಂದು ಈ ಲ್ಯಾಕ್ಟೋಸ್ ಸೆನ್ಸಿಟಿವಿಟಿ ಏನಿರ್ತಾರೆ ಆ ತರ ಪೀಪಲ್ಸ್ಗೆ ಕೊಟ್ರೆ ಒಳ್ಳೇದು, ಅಂಡ್ ಆಲ್ಸೋ ಚಿಕ್ಕ ಮಕ್ಳು ಮತ್ತೆ ಸ್ವಲ್ಪ ಏಜ್ ಆಗಿರೋರಿಗೆ ಕೊಟ್ರೆ ಬೆಸ್ಟ್, ಈಸಿ ಡೈಜೆಷನ್ ಇರೋದ್ರಿಂದ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಕಂಟೆಂಟ್ ಬೇರೆ ಬೇರೆ ಇದೆ. ನಾವು ಯಾವ ಮಿಲ್ಕ್ ತಗೊಂಡ್ಬೇಕಂದ್ರೆ ಅಕಾರ್ಡಿಂಗ್ ಟು ಡಿಪೆಂಡ್ಸ್. ನೀವು ಮಸಲ್ ಬಿಲ್ಡಿಂಗ್ ಅಲ್ಲಿ ಇದೀರಾ ಅಂದ್ರೆ ಬಫೆಲೋ ಮಿಲ್ಕ್ ನ ಕನ್ಸ್ಯೂಮ್ ಮಾಡಿ, ಯಾಕಂದ್ರೆ ಪ್ರೋಟೀನ್ ವೈಸ್, ಕ್ಯಾಲ್ಸಿಯಂ ವೈಸ್ ಮತ್ತೆ ಫ್ಯಾಟ್ ವೈಸ್ ನೋಡೋದಾದ್ರೆ ಬಫೆಲೋ ಮಿಲ್ಕ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಕಾಸ್ಟ್ಲಿ ಕೂಡ ಆಗುತ್ತೆ ನಿಮ್ಗೆ ಬಫೆಲೋ ಮಿಲ್ಕ್. ನಿಮ್ಗೆ ಈಸಿಯಾಗಿ ಡೈಜೆಸ್ಟ್ ಆಗ್ಬೇಕು ಅನ್ನೋದಾದ್ರೆ ಮಕ್ಳಿಗೆ ಕೊಡ್ತಾ ಇದೀರಾ, ಸ್ವಲ್ಪ ಏಜ್ ಆಗಿರೋರಿಗೆ ಕೊಡ್ತಾ ಇದೀರಾ, ಅಂಡ್ ನಮ್ಗೆ ಲ್ಯಾಕ್ಟೋಸ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಸೆನ್ಸಿಟಿವಿಟಿ ಇದೆ ಅಂದ್ರೆ ಈ ಕೌ ಮಿಲ್ಕ್ ನ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು, ಅಂಡ್ ಆಲ್ಸೋ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು.